ಮಕ್ಕಳ ರಕ್ಷಣಾ ಹಕ್ಕು ಮತ್ತು ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಾರ್ಚ್ 7ರಂದು ಜಿಲ್ಲೆಯ 1200 ಪ್ರೌಢಶಾಲೆಗಳಲ್ಲಿ ಒಂದೇ ಸಮಯಕ್ಕೆ ಏಕಕಾಲಕ್ಕೆ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯ್ಕ್ ತಿಳಿಸಿದರು. ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೋಕ್ಸೋ ಕಾನೂನು, ಬಾಲ ಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಇದೇ ಮೊದಲಾಗಿದ್ದು ದಾಖಲೆಯ ಕಾರ್ಯಕ್ರಮವಾಗಿದೆ ಎಂದರು. ನಗರದ ತಿಲಕ್ವಾಡಿ ಕೆಎಲ್ಎಸ್ ಹೈಸ್ಕೂಲ್ನಲ್ಲಿ ಮುಖ್ಯ ಕಾರ್ಯಕ್ರಮವಿದ್ದು, ಇದಲ್ಲದೆ ಸಾಂಕೇತಿಕವಾಗಿ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶ ಜಯಂತ್ ಬ್ಯಾನರ್ಜಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದರು. 65 ಜನ ನ್ಯಾಯಾಧೀಶರು ಒಂದೊಂದು ಶಾಲೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು. ವಕೀಲರು, ಅರೆಕಾಲಿಕ ಸ್ವಯಂ ಸೇವಕರು, ಮಧ್ಯಸ್ಥಿಕೆದಾರರು ಆಯಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರು. ಬೆಳಗಾವಿ ನಗರದಲ್ಲಿ 25 ಪ್ರೌಢಶಾಲೆಗಳಲ್ಲಿ ನ್ಯಾಯಾಧೀಶರೇ ನೇರವಾಗಿ ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಕ್ಕಳಲ್ಲಿ ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಜಿಲ್ಲೆಯಲ್ಲಿನ ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳನ್ನು ಪರಿಣಾಮಕಾರಿಯಾಗಿ ತಡೆಯಬಹುದಾಗಿದೆ ಎಂದು ಹೇಳಿದರು. ಈ ವರ್ಷದ ಮೊದಲನೆಯ ಲೋಕ ಅದಾಲತ್ ಮಾರ್ಚ್ 14ರಂದು ಜಿಲ್ಲಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಆಯೋಜನೆಯಾಗಿದೆ. ಇದಕ್ಕಾಗಿ 85 ಲೋಕ ಅದಾಲತ್ ಪೀಠಗಳನ್ನು ನಿಯೋಜಿಸಲಾಗಿದ್ದು 28,000 ಪ್ರಕರಣ ರಾಜ್ಯಕ್ಕೆ ಗುರುತು ಮಾಡಲಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ನ್ಯಾಯಾಲಯದಲ್ಲಿರುವ 20,408 ಪ್ರಕರಣ ಇತ್ಯರ್ಥ ಮಾಡಲಾಗಿದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸುವ ಮಧ್ಯಸ್ಥಿಕೆದಾರರ ನೇಮಕವಾಗಿದೆ. ಕೌಟುಂಬಿಕ ಕಲಹ, ವೈವಾಹಿಕ ಕಲಹಗಳನ್ನು ಮಧ್ಯಸ್ಥಿಕೆ ವಹಿಸಿ ರಾಜಿ ಮಾಡುತ್ತಾರೆ. ಇದಕ್ಕಾಗಿ 90 ದಿನಗಳ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಜಿಲ್ಲೆಯಲ್ಲಿ ಏಪ್ರಿಲ್ವರೆಗೂ ಇರಲಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯ್ಕ್ ವಿವರಿಸಿದರು. ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿರುವ ಉದ್ದೇಶ 3 ಉದ್ದೇಶ ಇದೆ. ಮೊದಲನೇದಾಗಿ ನಾವು ಇದೇ ತಿಂಗಳ 7ನೇ ತಾರೀಕು ಅಂದರೆ ಇದೇ ಶನಿವಾರ ದಿವಸ ಬೆಳಗಾವಿ ಜಿಲ್ಲೆಯ ಸುಮಾರು 1200 ಪ್ರೌಢಶಾಲೆಗಳಲ್ಲಿ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಏಕಕಾಲಕ್ಕೆ ಏರ್ಪಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಮತ್ತು ಮಕ್ಕಳ ಸಂರಕ್ಷಣಾ ಕಾನೂನಿಗೆ ಸಂಬಂಧಪಟ್ಟಂತೆ ಇದೊಂದು ವಿಶಿಷ್ಟ ಮತ್ತು ನೂತನವಾದ ಕಾರ್ಯಕ್ರಮ. ಏಕಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ 1200 ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇದೊಂದು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾದ ಕಾರ್ಯಕ್ರಮ ಬೆಳಗಾವಿಯ ತಿಲಕವಾಡಿಯ ಕೆಎಲ್ಎಸ್ ಹೈಸ್ಕೂಲ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೌರವಾನ್ವಿತ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುವಂಥ ನ್ಯಾಯಮೂರ್ತಿ ಜಯಂತ್ ಬ್ಯಾನರ್ಜಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನೊಂದು ಮುಖ್ಯ ವಿಶೇಷ ಏನಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆಯ 65 ಮಂದಿ ನ್ಯಾಯಾಧೀಶರು ಕೂಡ ಒಂದೊಂದು ಶಾಲೆಗೆ ಹೋಗಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ. ಕೇವಲ ನ್ಯಾಯಾಧೀಶರು ಮಾತ್ರ ಅಲ್ಲ, ನ್ಯಾಯವಾದಿಗಳು, ಅರೆಕಾಲಿಕ ಸ್ವಯಂ ಸೇವಕರು, ಮಧ್ಯಸ್ಥಿಕೆದಾರರು ಎಲ್ಲರೂ ಕೂಡ ಒಂದೊಂದು ಶಾಲೆಗಳಿಗೆ ನಾವು ಈಗಾಗಲೇ ಗುರುತು ಮಾಡಿದ್ದೇವೆ. ಅಲ್ಲಿಗೆ ಹೋಗಿಕೊಂಡು ಅವರು ಮಕ್ಕಳಿಗೆ ಸಂಬಂಧಪಟ್ಟಂತ ಕಾನೂನುಗಳು, ಒಂದನೇದಾಗಿ ಪೋಕ್ಸೋ ಕಾಯ್ದೆ ಇರ್ಬೋದು, ಎರಡನೇದ್ದು ಬಾಲ್ಯ ವಿವಾಹ, ಮತ್ತೊಂದು ಬಾಲ ಕಾರ್ಮಿಕ, ಈ 3 ಕಾನೂನುಗಳನ್ನು ಉದ್ದೇಶಿಸಿ ಮತ್ತು ಇತರ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನುಗಳನ್ನು ಉದ್ದೇಶಿಸಿ ನಾವು ಆ ದಿನ ಕಾನೂನು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಮಕ್ಕಳು ನಮ್ಮ ದೇಶದ ಬಹಳ ಒಂದು ಅತ್ಯಮೂಲ್ಯವಾದಂಥ ಆಸ್ತಿ. ಆ ಮಕ್ಕಳನ್ನ, ಅವರ ಭವಿಷ್ಯವನ್ನ, ಅವರ ಪ್ರತಿಭೆಯನ್ನ ನಾವು ಕಾಪಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ವಿಶಿಷ್ಟವಾಗಿದೆ ಮತ್ತು ವಿನೂತನ ಕೂಡ ಆಗಿದೆ. ನಾವೊಂದು ದಾಖಲೆಯನ್ನ ಸೃಷ್ಟಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿ ಅದರ ಮೂಲಕ ಮಕ್ಕಳಿಗೆ ಕಾನೂನಿನ ಬಗ್ಗೆ ಹೇಳ್ತಾ ಇದ್ದೀವಿ. ಎರಡನೇದ್ದು, ಈ ವರ್ಷದ ಮೊದಲನೇ ಲೋಕ ಅದಾಲತ್ತು ಇದೇ ತಿಂಗಳ 14ನೇ ತಾರೀಕು 2ನೇ ಶನಿವಾರದಂದು ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ನಡೆಯಲಿಕ್ಕಿದೆ. ಸುಮಾರು 85ರಷ್ಟು ನಾವು ಲೋಕ ಅದಾಲತ್ತಿನ ಪೀಠಗಳನ್ನು ರಚನೆ ಮಾಡಲಿಕ್ಕಿದ್ದೇವೆ. ಸುಮಾರು 28,000ರಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಈ ದಿನದ ರಾಜಿಯಲ್ಲಿ ಆ ದಿನ ರಾಜಿಯಲ್ಲಿ ಗುರುತು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಬಾರಿಯ ಲೋಕ ಅದಾಲತ್ ಡಿಸೆಂಬರ್ನಲ್ಲಿ ನಡೆದಾಗ ನಾವು ನ್ಯಾಯಾಲಯದಲ್ಲಿದ್ದಂಥ ಸುಮಾರು 20,408 ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ವಿ.
ಅದೇ ರೀತಿ ನ್ಯಾಯಾಲಯಕ್ಕೆ ಬರಬಹುದಾದಂಥ ವ್ಯಾಜ್ಯಪೂರ್ವ ಪ್ರಕರಣಗಳು ಏನಿದೆ ಅವುಗಳಲ್ಲಿ ಸುಮಾರು 3 ಲಕ್ಷ ಪ್ರಕರಣಗಳನ್ನು ನಾವು ಗುರುತಿಸಿ ಆ ಲೋಕ ಅದಾಲತ್ನಲ್ಲಿ ನಾವು ಇತ್ಯರ್ಥ ಮಾಡಿದ್ವಿ. ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕಳೆದ ಲೋಕ ಅದಾಲತ್ನ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ, ತಮಗೂ ಕೂಡ ಆ ಒಂದು ಲೋಕ ಅದಾಲತ್ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಕೊಟ್ಟು ನಮಗೆ ಸಹಕರಿಸಿದಿರಿ. ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ, ಈ ಒಂದು ಲೋಕ ಅದಾಲತ್ನಲ್ಲಿ ಕೂಡ ಬಹಳಷ್ಟು ಮಂದಿ ಭಾಗವಹಿಸಿಕೊಂಡು ಈ ವರ್ಷದ ಮೊದಲನೇ ಲೋಕ ಅದಾಲತ್ನಲ್ಲಿ ತಾವು ಯಶಸ್ವಿಗೊಳಿಸ್ಲಿಕ್ಕೆ ನಮ್ಗೆಲ್ರಿಗೂ ಕೂಡ ಸಹಕಾರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮೂರನೆಯ ಒಂದು ವಿಷಯ ಅಂತ ಹೇಳಿದ್ರೆ, ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನ ರಾಜಿ ಮೂಲಕ ಇತ್ಯರ್ಥಪಡಿಸುವ ಇನ್ನೊಂದು ಸಾಧನ ಅಂತ ಹೇಳಿದ್ರೆ ಮಧ್ಯಸ್ಥಿಕೆ ಅಂತ ಹೇಳ್ಕೊಂಡು, ಬೆಂಗಳೂರು ಮತ್ತು ರಾಜ್ಯದ ಇತರ ಕಡೆ ಬಹಳಷ್ಟು ಜಾರಿಗೆ ಬಂದು ಮಧ್ಯಸ್ಥಿಕೆಯ ಮೂಲಕ ಒಂದು ಪ್ರಕರಣಗಳನ್ನ ಇತ್ಯರ್ಥ ಮಾಡ್ತೇವೆ. ಇದು ಈ ವರ್ಷ ಜನವರಿ ತಿಂಗಳಿನಿಂದ 90 ದಿನಗಳ ಒಂದು ಮಧ್ಯಸ್ಥಿಕೆಯ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವಂತ ಒಂದು ಕಾರ್ಯಕ್ರಮವನ್ನ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ನಾವು ಆಯೋಜಿಸಿದ್ದೇವೆ. ಈಗ ಜನವರಿ ಮತ್ತು ನಾಡಿದ್ದು 7ನೇ ತಾರೀಕಿನವರೆಗೆ ಪ್ರಕರಣಗಳನ್ನ ಮಧ್ಯಸ್ಥಿಕೆದಾರರಿಗೆ ಕಳಿಸುವಂತದ್ದು. ಪ್ರತಿಯೊಂದು ನ್ಯಾಯಾಲಯದ ಕೇಂದ್ರದಲ್ಲಿ ನಾವು ವಕೀಲರನ್ನ ಮಧ್ಯಸ್ಥಿಕೆದಾರರಾಗಿ ನೇಮಕ ಮಾಡಿದ್ದೇವೆ. ಅವರು ಉಭಯ ಪಕ್ಷಗಾರರನ್ನ ಕರೆಸಿಕೊಂಡು ಮಾತನಾಡಿಕೊಂಡು ಅವರ ನಡುವೆ ರಾಜಿಯನ್ನ ಏರ್ಪಡಿಸಿ ಮಧ್ಯಸ್ಥಿಕೆಯ ಮೂಲಕ ಪ್ರಕರಣವನ್ನ ಇತ್ಯರ್ಥಪಡಿಸ್ತೇವೆ. ತಾವು ಲೋಕ ಅದಾಲತ್ ಬಗ್ಗೆ ಈಗಾಗಲೇ ಕೇಳಿದ್ದೀರಿ. ಲೋಕ ಅದಾಲತ್ ಕೂಡ ಒಂದು ರಾಜಿಯ ಇತ್ಯರ್ಥ, ಆದರೆ ಮಧ್ಯಸ್ಥಿಗೆ ತುಸು ಭಿನ್ನವಾದಂತಹ ಇತ್ಯರ್ಥ. ಇದರಲ್ಲಿ ಒಬ್ಬ ಮಧ್ಯಸ್ಥಿಕೆದಾರರು ಪಕ್ಷಗಾರರನ್ನ ಪ್ರತ್ಯೇಕವಾಗಿ ಮತ್ತು ಒಟ್ಟುಗೂಡಿಸಿ ಕರೆಸಿ ಮಾತನಾಡಿಕೊಂಡು ರಾಜಿಗೆ ಪ್ರಯತ್ನ ಮಾಡ್ತಾರೆ. ಇದು ಒಂದು ವಿಶಿಷ್ಟ ಮತ್ತು ವಿನೂತನ ರೀತಿಯ ರಾಜಿ ಪ್ರಕ್ರಿಯೆ. ಮುಖ್ಯವಾಗಿ ಕೌಟುಂಬಿಕ ಕಲಹ, ಅದೇ ರೀತಿ ಗಂಡ ಹೆಂಡತಿಯರ ನಡುವಿನ ವೈವಾಹಿಕ ಕಲಹ, ಇದು ಒಬ್ಬ ವ್ಯಕ್ತಿ ಕುಳಿತುಕೊಂಡು ಮಾತನಾಡಿಕೊಂಡು ಬಗೆಹರಿಸಬಹುದಾದಂತದ್ರಿಂದ ಮಧ್ಯಸ್ಥಿಕೆ ಈ ಪ್ರಕರಣಗಳ ರಾಜಿ ಇತ್ಯರ್ಥಕ್ಕೆ ಸೂಕ್ತ ವೇದಿಕೆ ಅಂತ ಪರಿಗಣಿಸಿ ನಾವು ಮಧ್ಯಸ್ಥಿಕೆಯನ್ನು ಕೂಡ ಮೂಲಕ ಪ್ರಕರಣವನ್ನ ಇತ್ಯರ್ಥ ಮಾಡ್ತಾ ಇದ್ದೇವೆ. 90 ದಿನಗಳ ಈ ಅವಧಿ ಜನವರಿಯಿಂದ ಪ್ರಾರಂಭವಾಗಿ ಏಪ್ರಿಲ್ವರೆಗೆ ನಡೆಯುತ್ತದೆ. 2ನೇ 90 ದಿನಗಳ ಮಧ್ಯಸ್ಥಿಕಾ ಕಾರ್ಯಕ್ರಮ ಇದು. ಇದರ ಬಗ್ಗೆ ಕೂಡ ತಾವು ಸಾಕಷ್ಟು ಪ್ರಯೋಜನ ಜನರು ಪಡಿಬಹುದು ಎನ್ನುವ ಒಂದು ಆಶಯದೊಂದಿಗೆ ನಾವು ಈ 3 ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಸಾಕಷ್ಟು ಸಹಕಾರವನ್ನು ತಾವು ಕೊಡಬೇಕು ಅಂತ ಕೇಳ್ಕೊಡ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ರಾಜಿ ರೇಮಾಟ್, KMM ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना.